ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಇತ್ತೀಚೆಗೆ ನಿಧನರಾದ ಡೈರೆಕ್ಟರ್ ಕಿಮ್ ಕಿ ಡುಕ್ ಅವರು ನಿರ್ದೇಶಿಸಿ 2003ರಲ್ಲಿ ಬಿಡುಗಡೆಯಾದಂತಹ ಸ್ಪ್ರಿಂಗ್, ಸಮ್ಮರ್, ಫಾಲ್, ವಿಂಟರ್ ಆ್ಯಂಡ್ ಸ್ಪ್ರಿಂಗ್ ಎಂಬ ಸೌತ್ ಕೊರಿಯನ್ ಮೂವಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ಸೌತ್ ಕೊರಿಯಾದ ಒಂದು ಬುದ್ಧಿಸ್ಟ್ ಮಾನೆಸ್ಟರಿಯಲ್ಲಿ ನಡೆಯುವಂತಹ ಒಂದು ಕಥೆ ಇದು. ಅಲ್ಲಿರುವ ಒಬ್ಬ ಬೌದ್ಧ ಭಿಕ್ಷು ಅವನ ಬಾಲ್ಯದಿಂದ ಮಧ್ಯ ವಯಸ್ಸಿನವರೆಗೆ ಜೀವನದ ಬೇರೆ ಹಂತಗಳಲ್ಲಿ ನಡೆಯುವ ವಿಷಯಗಳನ್ನು ನಿಸರ್ಗದ ಕಾಲಮಾನ ಏನಿದೆ ಅದರ ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ಅಳವಡಿಸಿಕೊಂಡು ಕತೆ ಹೇಳುವ ಪ್ರಯತ್ನವನ್ನು ಈ ಚಿತ್ರದಲ್ಲಿ ಮಾಡಲಾಗಿದೆ. ಈ ಚಿತ್ರದ ಸ್ಕ್ರೀನ್ ಪ್ಲೇ ಏನಿದೆ ಅದನ್ನು ಅವರು 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಪ್ರತಿ ಪಾರ್ಟ್ನಲ್ಲೂ ನಿಸರ್ಗದ ಕಾಲಮಾನ ಏನಿದೆ, ಬೇಸಿಗೆ ಕಾಲ, ವಸಂತ ಕಾಲ, ಶರತ್ಕಾಲ, ಚಳಿಗಾಲ, ಹೀಗೆ ಆ ಒಂದು ನಿಸರ್ಗದ ಕಾಲದ ಹಿನ್ನೆಲೆಯಲ್ಲಿ ಕಥೆಯನ್ನು ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ನಾವು ಈ ಚಿತ್ರದ ಕಥೆಯನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಪಾರ್ಟ್ 1 ಸ್ಪ್ರಿಂಗ್, ವಸಂತ ಕಾಲದಲ್ಲಿ ಕತೆ ಶುರುವಾಗುತ್ತೆ. ಫಿಲಮ್ನ ಓಪನಿಂಗ್ ಸೀಕ್ವೆನ್ಸಲ್ಲಿ ಒಂದು ಪ್ರವೇಶ ದ್ವಾರದ 2 ಬಾಗಿಲುಗಳು ತೆರೆಯುತ್ತೆ. ನಮ್ಮ ಕಣ್ಣ ಮುಂದೆ ಒಂದು ಸುಂದರವಾದ ಪ್ರಕೃತಿಯ ದೃಶ್ಯ, ಹಚ್ಚ ಹಸುರಿನ ಬೆಟ್ಟಗುಡ್ಡಗಳಿಂದ ಸುತ್ತುವರೆದಂತಹ ಒಂದು ಪ್ರದೇಶ. ಆ ಬೆಟ್ಟಗುಡ್ಡಗಳ ಕೆಳಗಡೆ ಮಧ್ಯದಲ್ಲಿ ಒಂದು ದೊಡ್ಡ ಕೆರೆ. ಆ ಕೆರೆಯ ಮಧ್ಯಭಾಗದಲ್ಲಿ ಮರದಿಂದ ಮಾಡಲಾದಂತಹ ಒಂದು ತೇಲುವ ಬೌದ್ಧ ಕುಟೀರ. ಆ ಕುಟೀರದ ಒಳಗಡೆ ಒಂದು ಬುದ್ಧನ ವಿಗ್ರಹ ಇದೆ. ಆ ವಿಗ್ರಹದ ಮುಂದೆ ಒಬ್ಬ ಹಿರಿಯ ಬೌದ್ಧ ಭಿಕ್ಷು ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರ ವಿಗ್ರಹಕ್ಕೆ ವಂದಿಸುತ್ತಾ ಅವರು ಪಕ್ಕದಲ್ಲೇ ಮಲಗಿದಂತಹ ಒಬ್ಬ ಪುಟ್ಟ ಬಾಲಕ ಅವನ್ನ ಎಬ್ಬಿಸ್ತಾರೆ. ಆ 6 ವರ್ಷದ ಬಾಲಕ ಎದ್ದು ಆ ವಿಗ್ರಹಕ್ಕೆ ವಂದಿಸಿ ಅವನು ಹೊರಗಡೆ ಬರ್ತಾನೆ. ಹೊರಗಡೆ ಬೌದ್ಧ ಕುಟೀರದ ಸುತ್ತಲೂ ನೀರು. ಅವರೆಲ್ಲರೂ ಹೋಗಬೇಕಂದ್ರೆ ಅಲ್ಲಿರುವ ದೋಣಿಯ ಸಹಾಯದಿಂದಲೇ ಹೋಗಬೇಕು. ಆ ದೋಣಿಯಲ್ಲಿ ಈಗ ಗುರುಗಳು ಕುಳಿತಿದ್ದಾರೆ. ಈ ಹುಡುಗನು ಹೋಗಿ ಆ ದೋಣಿಯಲ್ಲಿ ಕುಳಿತುಕೊಳ್ತಾನೆ. ಇವರೇನು ಮಾಡ್ತಾರಂದರೆ ಆ ಕೆರೆಯ ದಡಕ್ಕೆ ಹೋಗ್ತಾರೆ. ಅಲ್ಲಿರುವಂತಹ ಬೆಟ್ಟ ಗುಡ್ಡಗಳಲ್ಲಿ ಸಿಗುವಂತಹ ಗಿಡ ಮೂಲಿಕೆಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಬರ್ತಾರೆ. ಹೀಗೆ ಅವರ ಜೀವನ ನಡೀತಾ ಇರುತ್ತೆ. ಈ ಬೌದ್ಧ ಕುಟೀರದಲ್ಲಿ ಈ ಗುರು ಶಿಷ್ಯ ಇವರಿಬ್ಬರೇ. ಒಂದು ದಿನ ಈ ಬಾಲಕ ಏನು ಮಾಡ್ತಾನಂದರೆ ಅವನೊಬ್ಬನೇ ಆ ದೋಣಿಯನ್ನು ತೊಗೊಂಡು ಕೆರೆಯ ದಡಕ್ಕೆ ಹೋಗ್ತಾನೆ. ಅಲ್ಲಿರುವ ಬೆಟ್ಟ ಗುಡ್ಡಗಳಲ್ಲಿ ಆಟ ಆಡ್ತಾ ಇರ್ತಾನೆ. ಒಮ್ಮೆ ಆ ಬೆಟ್ಟ ಗುಡ್ಡಗಳ ನಡುವೆ ಇರುವಂತಹ ಒಂದು ಸಣ್ಣ ಕೊಳದಲ್ಲಿರುವಂತಹ ಮೀನನ್ನು ಹಿಡಿತಾನೆ. ಆ ಮೀನಿಗೆ ಒಂದು ದಾರದ ಸಹಾಯದಿಂದ ಕಲ್ಲನ್ನು ಕಟ್ಟಿ ನೀರಿನಲ್ಲಿ ಬಿಡ್ತಾನೆ. ಅದು ಕಷ್ಟಪಡೋದನ್ನು ನೋಡಿ ಅವನು ಖುಷಿ ಪಡ್ತಾನೆ. ಅದೇ ರೀತಿ ಒಂದು ಕಪ್ಪೆಯನ್ನು ಹಿಡಿದು ಅದಕ್ಕೂ ಕಲ್ಲನ್ನು ಕಟ್ಟಿ ಬಿಡ್ತಾನೆ. ಒಂದು ಹಾವನ್ನು ಹಿಡಿದು ಅದಕ್ಕೂ ಕಲ್ಲನ್ನು ಕಟ್ಟಿ ಬಿಡ್ತಾನೆ. ಅವುಗಳು ಪಡುವ ಕಷ್ಟವನ್ನು ನೋಡಿ ಇವನು ಖುಷಿ ಪಡ್ತಾ ಇರ್ತಾನೆ. ಇದನ್ನೆಲ್ಲ ಗುರುಗಳಾದಂತಹ ಹಿರಿಯ ಬೌದ್ಧ ಭಿಕ್ಷು ಸೈಲೆಂಟಾಗಿ ಅಬ್ಸರ್ವ್